ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಷನ್ ಚಾನೆಲ್ಗೆ ಸ್ವಾಗತ. ಇದು 8ನೇ ತರಗತಿ ಗಣಿತ ಭಾಗ 1 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 1 ಭಾಗಲಬ್ಧ ಸಂಖ್ಯೆಗಳು. ಈ ಒಂದು ಅಧ್ಯಾಯದಲ್ಲಿ ಬರುವ ಪ್ರಶ್ನೋತ್ತರಗಳನ್ನು ಈ ಒಂದು ತರಗತಿಯಲ್ಲಿ ಬಿಡಿಸೋಣ. ಅದಕ್ಕಿಂತ ಮುಂಚಿತವಾಗಿ ಭಾಗಲಬ್ಧ ಸಂಖ್ಯೆಗಳ ಕುರಿತು ಒಂದಿಷ್ಟು ಮಾಹಿತಿಗಳನ್ನು ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ಭಾಗಲಬ್ಧ ಸಂಖ್ಯೆಗಳು ಎಂದರೇನು ನೋಡೋಣ. ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿರುವ ಇಲ್ಲಿ ಕ್ಯೂ ಇಸ್ ನಾಟ್ ಈಕ್ವಲ್ ಟು 0 ಆಗಿರುತ್ತದೆ ಮತ್ತು ಪಿ ಡಿವೈಡೆಡ್ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳಂತೇಳಿ ಕರಿತೀವಿ. ಉದಾಹರಣೆಗೆ -2 ಡಿವೈಡೆಡ್ ಬೈ 5, 7 ಡಿವೈಡೆಡ್ ಬೈ 8, 6 ಡಿವೈಡೆಡ್ ಬೈ -3ಗಳು ಇವು ಭಾಗಲಬ್ಧ ಸಂಖ್ಯೆಗೆ ಉದಾಹರಣೆಗಳಾಗಿರುತ್ತವೆ. ಅದೇ ರೀತಿ ನೀವು ನೋಡ್ಬೋದು ಇಲ್ಲಿ 0, -2, 5 ಇವುಗಳು ಸಹ ಏನಾಗಿರ್ತದೆ ಭಾಗಲಬ್ಧ ಸಂಖ್ಯೆಗಳು ಆಗಿರ್ತವೆ. ಯಾಕಂದರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಏನೂ ಇಲ್ಲಾಂದ್ರೆ ಏನಿರ್ತೈತಿ ಡಿವೈಡೆಡ್ ಬೈ 1 ಇರುತ್ತೆ, ಏನೂ ಇಲ್ಲಾಂದರೆ ಡಿವೈಡೆಡ್ ಬೈ 1, ಏನೂ ಇಲ್ಲಾಂದರೆ ಡಿವೈಡೆಡ್ ಬೈ 1 ಇರುತ್ತೆ. ಹಾಗಾಗಿ ಇವುಗಳು ಕೂಡ ಭಾಗಲಬ್ಧ ಸಂಖ್ಯೆಗೆ ಉದಾಹರಣೆಗಳು ಆಗಿರುತ್ತವೆ. ನೆಕ್ಸ್ಟ್ ನಾವು ಇವಾಗ ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಿಸಿದಂತೆ ಅವುಗಳ ಗುಣಲಕ್ಷಣಗಳನ್ನು ನಾವು ತಿಳಿದುಕೊಳ್ಳೋಣ. ಇವು ಕೇವಲ ಭಾಗಲಬ್ಧ ಸಂಖ್ಯೆಗೆ ಮಾತ್ರ ಸೀಮಿತವಾಗಿವೆ. ಮೊದಲಿಗೆ ಆವೃತ್ತತೆಯ ಗುಣ. ಇದೇನು ಹೇಳುತ್ತಂದರೆ ಭಾಗಲಬ್ಧ ಸಂಖ್ಯೆಗಳು ಸಂಕಲನ, ವ್ಯವಕಲನ ಮತ್ತು ಗುಣಾಕಾರಗಳಲ್ಲಿ ಆವೃತವಾಗಿವೆ. ಅಂದರೆ a ಪ್ಲಸ್ ಬಿ ಈಕ್ವಲ್ ಟು ಸಿ, a ಮೈನಸ್ ಬಿ ಈಕ್ವಲ್ ಟು ಸಿ, a ಇಂಟು ಬಿ ಈಕ್ವಲ್ ಟು ಸಿ. ಇಲ್ಲಿ a ಭಾಗಾಕಾರ b ಈಸ್ ನಾಟ್ ಈಕ್ವಲ್ ಟು ಸಿ ಆಗಿರುತ್ತದೆ. ಅಂದರೆ ಇಲ್ಲಿ ಎ, ಬಿ ಮತ್ತು ಸಿಗಳು ಏನಾಗಿರ್ತವೆ ಅಂದರೆ ಪೂರ್ಣಾಂಕಗಳಾಗಿರುತ್ತವೆ. ನೆಕ್ಸ್ಟ್ ಅದೇ ರೀತಿ ಎರಡನೇ ನಿಯಮ ಪರಿವರ್ತನೀಯತೆಯ ಗುಣ. ಇದೇನು ಹೇಳ್ತೈತೆ ಅಂದರೆ ಭಾಗಲಬ್ಧ ಸಂಖ್ಯೆಗಳು ಸಂಕಲನ ಮತ್ತು ಗುಣಾಕಾರಗಳಲ್ಲಿ ಪರಿವರ್ತನೆಯ ಗುಣವನ್ನು ಹೊಂದಿವೆ ಅಂತೇಳಿ ಹೇಳುತ್ತದೆ. ಇದು a ಪ್ಲಸ್ ಬಿ ಈಕ್ವಲ್ ಟು ಬಿ ಪ್ಲಸ್ ಎ, ಇದು ಸಂಕಲನದ ಪರಿವರ್ತನೆಯ ಗುಣ ಆಗಿರುತ್ತದೆ. ಅದೇ ರೀತಿ ಎ ಗುಣಾಕಾರ ಬಿ ಈಕ್ವಲ್ ಟು ಬಿ ಗುಣಾಕಾರ ಎ, ಇದು ಗುಣಾಕಾರದ ಪರಿವರ್ತನೆಯ ಗುಣ ಆಗಿರುತ್ತದೆ. ಈ ಸಂಕಲನ ಮತ್ತು ಗುಣಾಕಾರಗಳಿಗೆ ಮಾತ್ರ ಭಾಗಲಬ್ಧ ಸಂಖ್ಯೆಗಳು ಏನಾಗಿರ್ತದೆ ಅಂದರೆ ಪರಿವರ್ತನೆಯ ಗುಣವನ್ನು ಹೊಂದಿವೆ ಅಂತ ನಾವು ನೋಡಬಹುದು. ಅದೇ ರೀತಿ ನೆಕ್ಸ್ಟ್ ಮೂರನೇ ಗುಣ ಸಹವರ್ತನೀಯತೆಯ ಗುಣ. ಭಾಗಲಬ್ಧ ಸಂಖ್ಯೆಗಳು ಸಂಕಲನ ಮತ್ತು ಗುಣಾಕಾರಗಳಲ್ಲಿ ಸಹವರ್ತನೀಯತೆಯ ಗುಣವನ್ನು ಹೊಂದಿವೆ. ಇಲ್ಲಿ ಕೂಡ ಸಹವರ್ತನೀಯ ಗುಣ ಏನಕ್ಕಂತಂದ್ರೆ ಸಂಕಲನ ಮತ್ತು ಗುಣಾಕಾರಗಳಿಗೆ ಮಾತ್ರ ಭಾಗಲಬ್ಧ ಸಂಖ್ಯೆಗಳು ಸಹವರ್ತನೆಯ ಗುಣವನ್ನು ಹೊಂದಿವೆ ಅಂತೇಳಿ ನಾವು ನೋಡ್ಬೋದು. ಯಾವ ರೀತಿ ಅಂದರೆ ಬ್ರೆಕೆಟ್ a ಪ್ಲಸ್ ಬಿ ಬ್ರೆಕೆಟ್ ಕ್ಲೋಸ್ ಪ್ಲಸ್ ಸಿ ಈಕ್ವಲ್ ಟು a ಪ್ಲಸ್ ಇಂಟು ಬ್ರೆಕೆಟ್ ಬಿ ಪ್ಲಸ್ ಸಿ ಅಂತೇಳಿ ನಾವು ಹೇಳ್ಬೋದು. ಇದು ಸಂಕಲನದ ಸಹವರ್ತನೆಯ ಗುಣವಾಗಿದೆ. ಅದೇ ರೀತಿ ಇಂಟು ಬ್ರೆಕೆಟ್ a ಇಂಟು ಬಿ ಬ್ರೆಕೆಟ್ ಕ್ಲೋಸ್ ಇಂಟು ಸಿ ಈಕ್ವಲ್ ಟು a ಇಂಟು ಬ್ರೆಕೆಟ್ ಬಿ ಇಂಟು ಸಿ ಆಗಿರುತ್ತದೆ. ಇದು ಗುಣಾಕಾರದ ಸಹವರ್ತನೆಯ ಗುಣವಾಗಿದೆ. ನಿಮಗೆ ಇವುಗಳಿಗೆ ಉದಾಹರಣೆಗಳು ಬೇಕಂದ್ರೆ ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ. ನಾನು ಉದಾಹರಣೆ ಹೇಳ್ಕೊತ ಕುಂತ್ರೆ ವಿಡಿಯೋ ಲೆಂದಿ ಆಗುತ್ತೆ ಅಂತೇಳಿ ಡೈರೆಕ್ಟಾಗಿ ಗುಣಗಳನ್ನು ನಾನು ಹೇಳುತ್ತಿದ್ದೇನೆ. ನೆಕ್ಸ್ಟು ಬರೋದು 4ನೇ ಗುಣ ಅನನ್ಯತಾಂಶ ಗುಣ. ಈ ಅನನ್ಯತಾಂಶ ಗುಣದಲ್ಲಿ ನಾವು ಎರಡು ರೀತಿಯಾಗಿ ನೋಡ್ಬೋದು. ಒಂದು ಸಂಕಲನದ ಅನನ್ಯತಾಂಶ ಮತ್ತು ಗುಣಾಕಾರದ ಅನನ್ಯತಾಂಶವನ್ನು ನಾವು ನೋಡ್ಬೋದು. ಮೊದಲಿಗೆ ಸಂಕಲನದ ಅನನ್ಯತಾಂಶವನ್ನು ನೋಡೋಣ. ಅದೇನು ಹೇಳ್ತೈತೆ ಅಂದರೆ a ಪ್ಲಸ್ 0 ಈಕ್ವಲ್ ಟು 0 ಪ್ಲಸ್ ಎ ಈಕ್ವಲ್ ಟು ಎ ಅಂತ ಹೇಳ್ತೈತಿ. ಯಾವುದೇ ಒಂದು ನಾವು ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಗೆ ನಾವು 0ದಿಂದ ಕೂಡಿಸಿದಾಗ ಏನು ಬರುತ್ತಂದ್ರೆ ಅದೇ ಭಾಗಲಬ್ಧ ಸಂಖ್ಯೆ ಬರುತ್ತದೆ. ಅದಕ್ಕೆ ನಾವು ಸಂಕಲನ ಅನನ್ಯತಾಂಶ ಅಂತೇಳಿ ಹೇಳ್ತೇವೆ. ಹಾಗಾಗಿ ಇಲ್ಲಿ ನಾವು 0 ಭಾಗಲಬ್ಧ ಸಂಖ್ಯೆಗಳ ಸಂಕಲನದ ಅನನ್ಯತಾಂಶ ಅಂತೇಳಿ ನಾವು ಹೇಳುತ್ತೇವೆ. ಅದೇ ರೀತಿ ಗುಣಾಕಾರದ ಅನನ್ಯತಾಂಶ ಇದೇನು ಹೇಳ್ತೈತೆ ಅಂದರೆ a ಇಂಟು 1 ಈಕ್ವಲ್ ಟು 1 ಇಂಟು ಎ ಈಕ್ವಲ್ ಟು ಎ. ಇದರ ಅರ್ಥ ಏನಂದರೆ ಯಾವುದೇ ನಾವು ಭಾಗಲಬ್ಧ ಸಂಖ್ಯೆಗೆ ಒಂದನ್ನು ಗುಣಿಸಿದಾಗ ನಮಗೆ ಅದೇ ಭಾಗಲಬ್ಧ ಸಂಖ್ಯೆ ಬರುತ್ತದೆ. ಹಾಗಾಗಿ ಇಲ್ಲಿ ನಾವು ನೋಡ್ಬೋದು, ಒಂದು ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಅನನ್ಯತಾಂಶ ಆಗಿರ್ತದೆ ಅಂತೇಳಿ ನಾವು ತಿಳಿಬಹುದು. ಅದೇ ರೀತಿ ನೆಕ್ಸ್ಟು 5ನೇ ಗುಣ ಏನು ಹೇಳ್ತೈತೆ ಅಂದರೆ ವಿಲೋಮಾಂಶ ಗುಣ.
ಇದರಲ್ಲಿ ಕೂಡ ಸಂಕಲನದ ವಿಲೋಮಾಂಶ ಮತ್ತು ಗುಣಾಕಾರದ ವಿಲೋಮಾಂಶ ಅಂತೇಳಿ ಎರಡು ಅಂಶಗಳು ಬರುತ್ತವೆ. ಇವಾಗ ಮೊದಲು ಸಂಕಲನದ ವಿಲೋಮಾಂಶವನ್ನು ನೋಡೋಣ. a ಡಿವೈಡೆಡ್ ಬೈ ಬಿ ಒಂದು ಭಾಗಲಬ್ಧ ಸಂಖ್ಯೆಯಾಗಿದ್ದರೆ ಇಲ್ಲಿ a ಡಿವೈಡೆಡ್ ಬೈ ಬಿ ಪ್ಲಸ್ ಇಂಟು ಬ್ರಾಕೆಟ್ ಮೈನಸ್ a ಡಿವೈಡೆಡ್ ಬೈ ಬಿ ಬ್ರಾಕೆಟ್ ಕ್ಲೋಸ್ ಈಕ್ವಲ್ ಟು ಇಂಟು ಬ್ರಾಕೆಟ್ ಮೈನಸ್ a ಡಿವೈಡೆಡ್ ಬೈ ಬಿ ಪ್ಲಸ್ a ಡಿವೈಡೆಡ್ ಬೈ ಬಿ ಈಕ್ವಲ್ ಟು 0 ಆಗುತ್ತದೆ ಅಂತೇಳಿ ಯಾವ್ದು ಹೇಳ್ತದೆ ಅಂದರೆ ಸಂಕಲನದ ವಿಲೋಮಾಂಶ ಹೇಳುತ್ತದೆ. ಇದು ಯಾವ ರೀತಿ ಅಂದರೆ ಇಲ್ಲಿ ನೋಡ್ಬೋದು, ಮೈನಸ್ a ಡಿವೈಡೆಡ್ ಬೈ ಬಿಯು a ಡಿವೈಡೆಡ್ ಬೈ ಬಿಯ ಸಂಕಲನದ ವಿಲೋಮಾಂಶವಾಗಿರುತ್ತದೆ. ಇಲ್ಲಿ a ಡಿವೈಡ್ ಬೈ ಬಿಯ ವಿಲೋಮಾಂಶ ಯಾವುದಂದ್ರೆ ಮೈನಸ್ a ಡಿವೈಡೆಡ್ ಬೈ ಬಿ ಆಗಿರುತ್ತದೆ. ಅದೇ ರೀತಿ a ಡಿವೈಡೆಡ್ ಬೈ ಬಿಯು ಮೈನಸ್ a ಡಿವೈಡ್ ಬೈ ಬಿಯ ಸಂಕಲನದ ವಿಲೋಮಾಂಶ ಆಗಿರುತ್ತದೆ ಅಂತ ಹೇಳ್ಬೋದು. ಅದೇ ರೀತಿ ಗುಣಾಕಾರದ ವಿಲೋಮಾಂಶ a ಡಿವೈಡೆಡ್ ಬೈ ಬಿ ಒಂದು ಭಾಗಲಬ್ಧ ಸಂಖ್ಯೆಯಾಗಿದ್ದರೆ a ಡಿವೈಡೆಡ್ ಬೈ ಬಿ ಇಂಟು ಬಿ ಡಿವೈಡೆಡ್ ಬೈ ಎ ಈಕ್ವಲ್ ಟು 1 ಆಗುತ್ತದೆ. ಇದು ಯಾವ ರೀತಿ ಅಂದರೆ ನಾವು ಹೇಳ್ಬೋದು, ಇಲ್ಲಿ a ಡಿವೈಡೆಡ್ ಬೈ ಬಿ ನ ಗುಣಾಕಾರದ ವಿಲೋಮಾಂಶ ಏನಾಗಿರುತ್ತದೆ ಅಂದರೆ ಬಿ ಡಿವೈಡೆಡ್ ಬೈ ಎ ಆಗಿರುತ್ತದೆ. ಅಂದರೆ ಇಲ್ಲಿ ನಾವು ಯಾವುದೇ ಒಂದು ಸಂಖ್ಯೆಯನ್ನು ತಗೊಂಡ್ರೆ, ಒಂದು ಭಾಗಲಬ್ಧ ಸಂಖ್ಯೆಯನ್ನು ತಗೊಂಡ್ರೆ ಅದನ್ನು ನಾವು ವಿಲೋಮಾಂಶ ರೂಪದಲ್ಲಿ ಅಂದರೆ ಯಾವ ರೀತಿ ಅಂದರೆ ವ್ಯುತ್ಕ್ರಮ ಅಂದರೆ ಉಲ್ಟಾ ಮಾಡಿ ಬರೆದಾಗ ಅವೆರಡು ಗುಣಾಕಾರ ಮಾಡಿದಾಗ ನಮಗೆ 1 ಬರುತ್ತದೆ. ಆ ಒಂದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಗುಣಾಕಾರದ ವಿಲೋಮಾಂಶ ಅಂತೇಳಿ ಹೇಳುತ್ತೇವೆ. ನೆಕ್ಸ್ಟು 6ನೇದು ವಿತರಣಾ ನಿಯಮ. ಇಲ್ಲಿ ಎ ಬಿ ಮತ್ತು ಸಿಗಳು ಯಾವುದೇ ಭಾಗಲಬ್ಧ ಸಂಖ್ಯೆಗಳಾಗಿದ್ದರೆ a ಇಂಟು ಬ್ರಾಕೆಟ್ ಬಿ ಪ್ಲಸ್ ಸಿ ಈಕ್ವಲ್ ಟು ಏನಾಗುತ್ತೆ ಅಂದರೆ ಎ ಬಿ ಪ್ಲಸ್ ಎ ಸಿ ಆಗುತ್ತದೆ. ಅದೇ ರೀತಿ a ಇಂಟು ಬ್ರಾಕೆಟ್ ಬಿ ಮೈನಸ್ ಸಿ ಈಕ್ವಲ್ ಟು ಎ ಬಿ ಮೈನಸ್ ಎ ಸಿ ಆಗುತ್ತದೆ. ಈ ರೀತಿ ಭಾಗಾಕಾರದ ಗುಣಲಕ್ಷಣಗಳನ್ನು ನಾವು ಕಾಣಬಹುದು. ಇವಾಗ ಅಭ್ಯಾಸವನ್ನು ನೋಡೋಣ. ಅಭ್ಯಾಸ 1.1 ಅದರಲ್ಲಿ ಪ್ರಶ್ನೆ ಸಂಖ್ಯೆ 1, ಇವುಗಳಲ್ಲಿ ಬಳಸಲಾಗಿರುವ ಗುಣಾಕಾರದ ಗುಣಲಕ್ಷಣವನ್ನು ಹೆಸರಿಸಿ. ಈಗಾಗಲೇ ನಾವು ಭಾಗಲಬ್ಧ ಸಂಖ್ಯೆಗೆ ಸಂಬಂಧಿಸಿದಂತಹ ಗುಣಲಕ್ಷಣಗಳನ್ನು ನೋಡಿದ್ದೇವೆ. ಆ ಅಂಶಗಳನ್ನು ನಾವು ಆಧಾರವಾಗಿಟ್ಟುಕೊಂಡು ಈ ಕೊಟ್ಟಂತಹ ಪ್ರಶ್ನೆಗಳಿಗೆ ನಾವು ಉತ್ತರಿಸೋಣ. ಪ್ರಶ್ನೆ ಸಂಖ್ಯೆ 1, -4 ಡಿವೈಡೆಡ್ ಬೈ 5 ಇಂಟು 1 ಈಕ್ವಲ್ ಟು 1 ಇಂಟು -4 ಡಿವೈಡೆಡ್ ಬೈ 5 ಈಕ್ವಲ್ ಟು -4 ಡಿವೈಡೆಡ್ ಬೈ 5 ಅಂತೇಳಿದೆ. ಇಲ್ಲಿ ನೀವು ನೋಡ್ಬೋದು, -4 ಡಿವೈಡೆಡ್ ಬೈ 5 ಅನ್ನೋದೊಂದು ಭಾಗಲಬ್ಧ ಸಂಖ್ಯೆ. ಈ ಭಾಗಲಬ್ಧ ಸಂಖ್ಯೆಗೆ ನಾವು ಒಂದರಿಂದ ಗುಣಿಸಿದಾಗ ಏನಾಗಿದೆ ಅಂದರೆ ನಮಗೆ ಅದೇ ಭಾಗಲಬ್ಧ ಸಂಖ್ಯೆ ಬಂದಿದೆ. ಹಾಗಾಗಿ ಇಲ್ಲಿ ನಾನು -4 ಡಿವೈಡೆಡ್ ಬೈ 5 ನಾನು ಎ ಅಂತ ತಗೋತೀನಿ. ಅವಾಗ ಇದೇನಾಗುತ್ತಂದರೆ ಎ ಇಂಟು 1 ಈಕ್ವಲ್ ಟು 1 ಇಂಟು ಎ ಈಕ್ವಲ್ ಟು ಏನಾಗುತ್ತೆ ಅಂದರೆ ಎ ಆಗುತ್ತೆ. ಹಾಗಾಗಿ ಇಲ್ಲಿ ನಾವು ಏನಂತ ಬರೀಬೇಕಂದ್ರೆ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಯನ್ನು 1ರಿಂದ ಗುಣಿಸಿದಾಗ ಬರುವ ಗುಣಲಬ್ಧವು ಸಹ ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ. ಹಾಗಾಗಿ ಇದು ಯಾವ ಗುಣವನ್ನು ಹೊಂದಿದೆ ಅಂದರೆ ಗುಣಾಕಾರದ ಅನನ್ಯತಾ ಅಂಶ ಗುಣವನ್ನು ಹೊಂದಿದೆ. ಹಾಗಾಗಿ ಆದ್ದರಿಂದ ಸಂಖ್ಯೆ 1ನ್ನು ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಅನನ್ಯತಾಂಶವೆಂದು ಹೇಳುತ್ತೇವೆ. ನೆಕ್ಸ್ಟು ಅದೇ ರೀತಿ ಪ್ರಶ್ನೆ ಸಂಖ್ಯೆ 2, -13 ಡಿವೈಡೆಡ್ ಬೈ 17 ಇಂಟು -2 ಡಿವೈಡೆಡ್ ಬೈ 7 ಈಕ್ವಲ್ ಟು -2 ಡಿವೈಡೆಡ್ ಬೈ 7 ಇಂಟು -13 ಡಿವೈಡೆಡ್ ಬೈ 17 ಇದೆ. ಇಲ್ಲಿ ನಾನು ಈ ಒಂದು ಭಾಗಲಬ್ಧ ಸಂಖ್ಯೆಯನ್ನು ನಾನು ಎ ಅಂತ ತಗೋತೀನಿ. ಅದೇ ರೀತಿ ಈ ಭಾಗಲಬ್ಧ ಸಂಖ್ಯೆಯನ್ನು ನಾನು ಬಿ ಅಂತೇಳಿ ಬರ್ಕೋತೀನಿ. ಆವಾಗ ಇದೇನಾಗುತ್ತಂದರೆ ಎ ಇಂಟು ಬಿ ಈಕ್ವಲ್ ಟು ಬಿ ಇಂಟು ಎ. ಇಲ್ಲಿ ಡೈರೆಕ್ಟಾಗಿ ಹೇಳ್ಬೋದು ಇದು ಯಾವ ಗುಣವನ್ನು ಹೊಂದಿದೆ ಅಂದರೆ ಗುಣಾಕಾರದ ಪರಿವರ್ತನೆ ನಿಯಮವನ್ನು ಹೊಂದಿದೆ. ಹಾಗಾಗಿ ಆದ್ದರಿಂದ ಇದು ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಪರಿವರ್ತನೆಯ ನಿಯಮವಾಗಿದೆ ಅಂತೇಳಿ ನಾವು ಬರೀಬೇಕಾಗತ್ತೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 3, -19 ಡಿವೈಡೆಡ್ ಬೈ 29 ಇಂಟು 29 ಡಿವೈಡೆಡ್ ಬೈ -19 ಈಕ್ವಲ್ ಟು 1. ಇಲ್ಲಿ ನಾನು 19ನ ಎ ಅಂತ ಬರ್ಕೋತೀನಿ. ನೆಕ್ಸ್ಟ್ 29ನ ಬಿ ಅಂತೇಳಿ ಬರ್ಕೋತೀನಿ. ಅವಾಗ ಇದನ್ನ ಯಾವ ರೀತಿ ಬರಿಬೋದು ಅಂದರೆ -a ಡಿವೈಡೆಡ್ ಬೈ ಬಿ ಇಂಟು ಬಿ ಡಿವೈಡೆಡ್ ಬೈ -a ಈಕ್ವಲ್ ಟು 1 ಆಗುತ್ತದೆ. ಇಲ್ಲಿ ನೀವು ನೋಡ್ಬೋದು -a ಡಿವೈಡೆಡ್ ಬೈ ಬಿ ರ ವಿಲೋಮವನ್ನು ಏನಂತ ಬರೆದಿದ್ದಾರೆ, ಬಿ ಡಿವೈಡೆಡ್ ಬೈ -a ಅಂತೇಳಿ ಬರ್ಕೊಂಡಿದ್ದಾರೆ. ಈಗಾಗಲೇ ನಮಗೆ ಗೊತ್ತಿದೆ
ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಯ ವಿಲೋಮವನ್ನು ಆ ಭಾಗಲಬ್ಧ ಸಂಖ್ಯೆಯೊಂದಿಗೆ ಗುಣಿಸಿದಾಗ ಏನಾಗುತ್ತೆ ಅಂದರೆ ಉತ್ತರ ಏನಾಗುತ್ತೆ ಅಂದರೆ 1 ಬರುತ್ತದೆ. ಹಾಗಾಗಿ ಇಲ್ಲಿ ನಾವು ಏನಂತ ಬರೀಬಹುದು ಅಂದರೆ ಇದು ಗುಣಾಕಾರದ ವಿಲೋಮಾಂಶ ಗುಣವಾಗಿದೆ ಅಂತೇಳಿ ನಾವು ಬರೀಬಹುದು. ನೆಕ್ಸ್ಟು ಮೇನ್ ಪ್ರಶ್ನೆ ಸಂಖ್ಯೆ 2. 1/3 ಇಂಟು 6 ಇಂಟು 4/3 ಅನ್ನು 1/3 ಇಂಟು 6 ಇಂಟು 4/3 ಎಂದು ಬರೆಯಲು ಯಾವ ಗುಣಲಕ್ಷಣದಿಂದ ಸಾಧ್ಯವಾಗಿದೆ ಅಂತ ನಮ್ದು ಪ್ರಶ್ನೆ ಕೊಟ್ಟಿದ್ದಾರೆ. ಇಲ್ಲಿ ನಾನು 1/3 ಎ ಅಂತ ತಗೋತಿದ್ದೀನಿ, 6 ಬಿ ಅಂತೇಳಿ, ನೆಕ್ಸ್ಟು 4/3 ನಾವು ಸಿ ಅಂತೇಳಿ ತಗೋತೀನಿ. ಆವಾಗ ಎ ಇಂಟು ಬ್ರೆಕೆಟ್ ಬಿ ಇಂಟು ಸಿ ಆಗುತ್ತೆ. ನಮಗೆ ಆಲ್ರೆಡಿ ಗೊತ್ತಿದೆ ಈ ರೀತಿ ಇದು ಯಾವ ಗುಣವನ್ನು ಹೊಂದಿದೆ ಅಂದರೆ ಇದು ಯಾವ ಗುಣ ಇದೆ, ಇದು ಸಹವರ್ತನೆಯ ಗುಣ ಇದೆ. ಅದು ಯಾವುದು ಗುಣಾಕಾರದ ಸಹವರ್ತನೆ ಇದೆ. ಇದನ್ನು ಯಾವ ರೀತಿ ಬರಿತೀವಿ ಅಂದರೆ ಎ ಇಂಟು ಬಿ ಬ್ರೆಕೆಟ್ ಕ್ಲೋಸ್ ಇಂಟು ಸಿ ಅಂತೇಳಿ ಬರಿತೀವಿ. ನಮಗೆ ಪ್ರಶ್ನೆಯನ್ನು ಕೇಳಿದ್ದು ಯಾವುದಂದರೆ ಇದೇ ಒಂದು ಗುಣಲಕ್ಷಣವನ್ನು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಹಾಗಾಗಿ ನಾವು ಏನಂತ ಬರಿತೀವಿ ಅಂದರೆ ಆದ್ದರಿಂದ 1/3 ಇಂಟು ಬ್ರೆಕೆಟ್ 6 ಇಂಟು 4/3 ಅನ್ನು 1/3 ಇಂಟು 6 ಬ್ರಾಕೆಟ್ ಕ್ಲೋಸ್ ಇಂಟು 4/3 ಎಂದು ಬರೆಯಲು ಗುಣಾಕಾರದ ಸಹವರ್ತನೆಯ ಗುಣಲಕ್ಷಣದಿಂದ ಸಾಧ್ಯವಾಗಿದೆ ಅಂತೇಳಿ ನಾವು ಬರಿತೀವಿ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 3. 2 ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ ಅಂತೇಳಿ ನಾವು ಹೇಳ್ತೀವಿ. ನಾವು ಯಾವುದೇ 2 ಭಾಗಲಬ್ಧ ಸಂಖ್ಯೆಗಳನ್ನ ನಾವು ತಗೊಂಡಾಗ ಅವುಗಳನ್ನು ಗುಣಿಸಿದಾಗ ನಮಗೆ ಯಾವಾಗಲೂ ಒಂದು ಭಾಗಲಬ್ಧ ಸಂಖ್ಯೆ ಬರುತ್ತದೆ. ಉದಾಹರಣೆಗೆ 2 ಇಂಟು 3/5 ಅಂತ ತಗೊಂಡಿದ್ದೀನಿ. 2 ಅನ್ನೋದೊಂದು ಭಾಗಲಬ್ಧ ಸಂಖ್ಯೆ, 3/5 ಅನ್ನೋದೊಂದು ಕೂಡ ಭಾಗಲಬ್ಧ ಸಂಖ್ಯೆ. ಇವೆರಡು ಭಾಗಲಬ್ಧ ಸಂಖ್ಯೆಗಳನ್ನ ಗುಣಿಸಿದಾಗ ನಮಗೆ 6/5 ಅಂತೇಳಿ ಬಂದಿದೆ. ಇದು 6/5 ಅನ್ನೋದೊಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡ್ಬೋದು ನೀವು. -1/2 ಇಂಟು 4/3 ಇವೆರಡು ಒಂದು ಭಾಗಲಬ್ಧ ಸಂಖ್ಯೆಗಳಾಗಿವೆ. ಈ ಎರಡು ಭಾಗಲಬ್ಧ ಸಂಖ್ಯೆಗಳನ್ನ ಗುಣಿಸಿದಾಗ ನಮಗೆ -4/6 ಬರುತ್ತದೆ. ಇದು ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಇಲ್ಲಿಗೆ ಅಭ್ಯಾಸ 1.1 ಮುಕ್ತಾಯವಾಯಿತು. ಈ ವಿಡಿಯೋದ ಸಂಪೂರ್ಣ PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇನೆ. ಯಾರು ಬೇಕಾದರೂ ನೋಡಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.